ಹಲೋ ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ಓದುವ ರೂಪದಲ್ಲಿ ಓದಬೇಕು ಅಂತ ಇಷ್ಟಪಡ್ತೀರಾ ಈ ಕೃತಿನ ಡಿಸ್ಕ್ರಿಪ್ಷನ್ ಕೆಳಗಡೆ ಹೋಗಿ ಟ್ರಾನ್ಸ್ಕ್ರಿಪ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬರವಣಿಗೆ ರೂಪದಲ್ಲಿ ಈ ಕತೆ ಕೂಡ ಸಿಗುತ್ತದೆ. ಹಾಗೆ ಋಣಾನುಬಂಧದಲ್ಲಿ ಶಾಲಿನಿಯು ತನ್ನ ಮದುವೆಯ ಒಡವೆ ಮತ್ತು ವಸ್ತ್ರವನ್ನೆಲ್ಲ ತೊಟ್ಟು ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ಆದರೆ ಅವಳ ಅಂದ ಕೂಡ ನವನೀತ್ನ ಕಣ್ಣೆತ್ತು ಕೂಡ ನೋಡಲು ಇಷ್ಟಪಡುವುದಿಲ್ಲ. ಯಾಕೆಂದರೆ ಅವಳು ನನ್ನ ಸ್ವತ್ತಲ್ಲ, ಇದು ಹಣೆ ಬರಹನೋ ವಿಧಿ ಬರಹನೋ ಗೊತ್ತಿಲ್ಲ. ಇವಳ ಕೈ ಹಿಡಿಯುವ ನನಗೆ ಅದೃಷ್ಟ ಬಂದಿದೆಯಲ್ಲ, ಯಾಕೆ ದೇವ್ರೆ ಇದು ಅದೃಷ್ಟನೋ ದುರಾದೃಷ್ಟನೋ ಒಂದು ಗೊತ್ತಿಲ್ಲ. ನಾನು ಅಂದುಕೊಂಡಿದ್ದು ಒಂದಾದರೆ ಇಲ್ಲಿ ನಡೀತಾ ಇರೋದೇ ಇನ್ನೊಂದಾಗ್ತಾ ಇದೆ. ನಾನು ಇಷ್ಟಪಟ್ಟಂತಹ ಹುಡುಗಿ ನನ್ನ ಮದುವೆಯಲ್ಲಿ ಒಬ್ಬ ಸಾಮಾನ್ಯಳಂತೆ ಓಡಾಡ್ತಾ ಇದ್ದಾಳೆ. ನಾನು ಇಷ್ಟನೇ ಪಡೆದೇ ಇರೋ ಹುಡುಗಿ ನನ್ನ ಪಕ್ಕದಲ್ಲಿ ಕೂತಿದ್ದಾಳಲ್ಲ, ಇವಳಿಗೆ ಹೇಗಪ್ಪ 3 ಗಂಟೆ ಆಗಲಿ ನಾನು ದೇವರಿಗೆ ಕೊನೆ ತನಕ ಕಾಯೋಣ ಅಂದ್ಕೊಂಡಿದ್ದೆ. ಬಟ್ ಇವಾಗಲೇ ಅಪ್ಪ ಅಮ್ಮನ ಹತ್ರ ಎಲ್ಲನೂ ಹೇಳ್ಬಿಡ್ಬೇಕು ಇವತ್ತು ನೈಟ್. ಇನ್ನು ಬೆಳಗ್ಗೆ ಎದ್ದರೆ ಇವಳು ಕತ್ತಿಗೆ ನಾನು ತಾಳಿ ಕಟ್ಟಬೇಕಾಗತ್ತೆ. ಆ ಕ್ಷಣನ ಊಹಿಸ್ಕೊಳ್ಳೋಕ್ಕೂ ನನಗೆ ಆಗ್ತಾ ಇಲ್ಲ. ಅಪ್ಪ ಅಮ್ಮನ ಹತ್ರ ಹೇಳಿ ಇವತ್ತೇ ಈ ಮದುವೆನ ನಿಲ್ಲಿಸ್ಬೇಕು. ಇಲ್ಲ ಅಂತಂತಂದರೆ ಈ ಮದುವೆ ಅಂತೂ ಆಗಿದ್ದರೆ ನನ್ನ ಲೈಫು ನರ್ಕ ಆಗೋಗುತ್ತೆ. ಇಷ್ಟಪಟ್ಟವಳೇ ಒಬ್ಬಳು, ಕಟ್ಕೊಂಡವಳೇ ಒಬ್ಬಳು ಅನ್ನೋ ಹಾಗಾಗುತ್ತೆ. ಜೀವ ಎರಡೂ ಅವಳಿಗೋಸ್ಕರ ಅಂತ ಮುಡ್ಪಾಗಿಟ್ಟ ಮೇಲೆ ಅವ್ರ ಅಕ್ಕನ್ನ ನಾನು ಮದುವೆ ಆಗೋದು ತುಂಬ ನೋವಾಗುತ್ತೆ, ಹಾಗೆ ಅಪರಾಧ ಕೂಡ ಆಗುತ್ತೆ. ಈ ರೀತಿ ಮಾಡೋದು ತಪ್ಪು ಅಂತ ತನ್ನ ಮನಸ್ಸಲ್ಲೇ ತಾನೇ ಯೋಚಿಸ್ತಾ ಇತ್ತ ಶಾಲಿನಿ ಕೂಡ ತುಂಬ ಸುಂದರವಾಗಿ ರೆಡಿಯಾಗಿ ನವನೀತ್ನ ಇನ್ನೇನು ಮದುವೆ ಆಗೋಗ್ತೀನಿ, ನವನೀತ್ನ ಆಸ್ತಿಗೆ ನಾನೇ ಒಡತಿ ಆಗ್ತೀನಿ, ಅಷ್ಟೊಂದು ಆಸ್ತಿ ಇರಬೇಕಾದ್ರೆ ಅದಕ್ಕೆಲ್ಲ ರಾಣಿ ಥರ ಮೆರಿಬೋದು ಅಂತ ಏನೇನೋ ತುಂಬ ಆಲೋಚನೆಗಳನ್ನ ಇಟ್ಟಿರ್ತಾಳೆ. ಹಾಗೆ ಪಬ್ಬು, ಕ್ಲಬ್ಬು, ಡ್ಯಾನ್ಸಿಂಗು ಪ್ರತಿ ಒಂದನ್ನು ಕೂಡ ಎಂಜಾಯ್ ಮಾಡ್ಬೋದಲ್ವ. ನಾನು ಕೂಡ ಸಿಟಿ ಲೈಫ್ನ ಎಂಜಾಯ್ ಮಾಡ್ತಾ ಒಳ್ಳೆ ಸಿಟಿ ಹುಡುಗಿ ಥರ ತುಂಬ ಸುಂದರವಾಗಿರೋ ಬಟ್ಟೆಗಳನ್ನ ಹಾಕ್ಕೊಂಡು ಈ ಹಳ್ಳಿ ಲೈಫಲ್ಲಿ ಕಾಲ ಕಳೆದು ಸಾಕಾಗಿದೆ. ಅಪ್ಪ ಅಮ್ಮನ ಹಿಡಿತದಲ್ಲಿ ಅವರು ತೆಗೆದುಕೊಟ್ಟ ಬಟ್ಟೆ ಈ ಡ್ರೆಸ್ಗಳನ್ನು ಹಾಕ್ಕೊಂಡು ನನಗೂ ಸಿಟಿ ಹುಡುಗಿ ಥರ ಬದುಕಬೇಕು, ಅವ್ರ ಥರ ರಿಚ್ಚಾಗಿರಬೇಕು, ಯಾವಾಗಲೂ ಮಾಡರ್ನ್ ಆಗಿ ಡ್ರೆಸ್ ಹಾಕ್ಕೊಂಡು ಪಬ್ಬು ಕ್ಲಬ್ಬು ಅಂತ ಪಾರ್ಟಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿರಬೇಕು ಅನ್ನೋ ಆಸೆಗಳು ನನ್ನ ಮದುವೆ ಮೂಲಕ ಈಡೇರ್ತಾ ಇದೆ. ಆ ದೇವರಿಗೆ ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿ ದೇವ್ರ ಮುಂದೆ ಕೈ ಮುಗಿದು, ದೇವರೇ ತುಂಬ ಥ್ಯಾಂಕ್ಸ್ ನನಗೆ ಇಂತಹ ಒಳ್ಳೆ ಹುಡುಗನ್ನ ಕೊಡ್ತಾ ಇರೋದಕ್ಕೆ, ಹಾಗೆ ನನ್ನ ಆಸೆ ಕನಸುಗಳಿಗೆ ನೀರೆರೆದು ಬೆಳೆಸ್ತಾ ಇರೋದಕ್ಕೂ ಕೂಡ. ನಾನು ಎಷ್ಟೇ ದುಡ್ದಿದ್ರೂ ಕೂಡ ಇಷ್ಟರ ಮಟ್ಟಿಗೆ ನಾನು ಬದುಕೋಕ್ಕಾಗ್ತಾ ಇರಲಿಲ್ವೇನೋ ಅಂತ ನವನೀತ್ ಆಸ್ತಿ ಮತ್ತು ಅವನ ಸಂಪಾದನೆ, ಅವನ ಅಲ್ಲಿರುವ ಅರಮನೆ ಬಂಗಲೆ ಅಂತ ಮನೆಗೆ ಆಸೆ ಪಟ್ಟು ಅವಳು ಮದುವೆ ಆಗೋಕ್ಕೆ ಒಪ್ಪಿರ್ತಾಳೆ. ಆದರೆ ನವನೀತ್ ಅಂದ್ಕೊಂಡಿರ್ತಾನೆ ಶಾಲಿನಿ ನನ್ನೂ ಕೂಡ ಪ್ರೀತಿಸ್ತಾ ಇದ್ದಾಳೇನೋ, ಬಟ್ ನಾನು ಅವಳಿಗೆ ಮೋಸ ಮಾಡ್ತಾ ಇದ್ದೀನಲ್ಲ ಅಂತ ಒಂದು ಕ್ಷಣ ಅವಳ ಬಗ್ಗೆನೂ ಕೂಡ ಯೋಚನೆ ಮಾಡ್ತಾನೆ. ನಾನು ಶ್ರುತಿನ ಇಷ್ಟಪಟ್ಬಿಟ್ರೆ ಪಾಪ ಶಾಲಿನಿಗೂ ಕೂಡ ಮೋಸ ಮಾಡಿದಾಗ ಆಗುತ್ತೇನೋ, ಅವಳು ತುಂಬ ಆಸೆ ಪಟ್ಟು ನನ್ನನ್ನು ಮದುವೆ ಆಗ್ತಾ ಇದ್ದಾಳೆ ಅಂತ ಮನಸ್ಸಲ್ಲೇ ಕೊರಗ್ತಾ ಇರ್ತಾನೆ ನವನೀತ್. ಅವನಿಗೇನು ಗೊತ್ತು ಶಾಲಿನಿ ಸ್ವಲ್ಪ ಅವನ ಆಸ್ತಿಗಾಗಿ ಅವನ್ನ ಇಷ್ಟಪಡ್ತಾ ಇದ್ದಾಳೆ ಅನ್ನೋದು. ಇತ್ತ ನಾರಾಯಣಗೌಡರು ತುಂಬ ಖುಷಿಯಲ್ಲಿ ಒಬ್ಬನೇ ಮಗನ ಮದುವೆಯಲ್ಲಿ ತುಂಬ ಗ್ರ್ಯಾಂಡಾಗಿ ಪ್ರತಿಯೊಂದು ಕೂಡ ಎಲ್ಲ ಫೋಟೋ ಶೂಟ್, ಊಟದಿಂದ ಹಿಡಿದು ಎಲ್ಲವನ್ನು ಕೂಡ ತುಂಬ ಗ್ರ್ಯಾಂಡಾಗಿ ನೋಡ್ಕೋತಾ ಇರ್ತಾರೆ. ಹಾಗೆ ಅವರು ಕೂಡ ಮದುಮಕ್ಕಳ ರೀತಿ ರೆಡಿಯಾಗಿ, ಹುಡುಗನ ಅಪ್ಪ ಅಮ್ಮ ಅನ್ನೋದಕ್ಕಿಂತ ಹೊಸ ಮದುಮಕ್ಕಳೇನೋ ಅನ್ನೋ ಹಾಗೆ ರೆಡಿಯಾಗಿ ಇಬ್ಬರು ಕೂಡ ಫೋಟೋ ಶೂಟ್ ಮಾಡಿಸ್ತಾ ಇರ್ತಾರೆ. ಬಂದವ್ರ ಜೊತೆ ತುಂಬ ನಗ್ನಗ್ತಾ ಮಾತಾಡ್ತಾ ಅವರ ಎಲ್ರಿಗೂ ತುಂಬ ಆಧಾರದ ಸ್ವಾಗತವನ್ನು ಕೋರ್ತಾ ಇರ್ತಾರೆ. ಆದರೆ ಇತ್ತ ಅನುರಾಧೆಗೆ ತುಂಬ ಟೆನ್ಷನ್. ಮದುವೆ ಹೇಗಾಗುತ್ತೋ ಏನೋ ಗೊತ್ತಿಲ್ವಲ್ಲಪ್ಪ, ಹಳ್ಳಿಯವರಲ್ವ, ಅನುರಾಧ ಹಳ್ಳಿಯವಳಾಗಿರೋದ್ರಿಂದ ಸಹಜವಾಗಿ ಟೆನ್ಷನ್ ಇರ್ತದೆ. ಜನ ಏನಂತಾರೋ ಏನೋ, ಯಾವ ರೀತಿ ಆಗುತ್ತೋ ಅಂತ. ಎಲ್ಲ ಸುಖಾಗಮವಾಗಿ ನೆರವೇರಲಿ ಅಂತ ಗಣೇಶನ ಹತ್ರ ಪ್ರಾರ್ಥಿಸಿಕೊಂಡು, ದೇವರೇ ಯಾವುದೇ ಕೆಟ್ಟದಾಗದೇ ಇರೋಂಗೆ ಎಲ್ಲ ಶುಭವಾಗಲಿ ಅಂತ ಕೇಳ್ಕೊಳ್ತಾಳೆ. ಆದರೆ ದೇವರು ಎಡಗಡೆಯಿಂದ ಹೂ ಬೀಳುತ್ತೆ. ಅದನ್ನು ನೋಡಿದ ಅನುರಾಧ ತುಂಬ ತಳಮಳದಿಂದ, ಏನು ದೇವರೇ ಇದು ಅಪಶಕುನ, ಎಡಗಡೆಯಿಂದ ಹೂ ಕೊಟ್ಟೆ, ನಾನು ನೋಡಿದ್ರೆ ಅಷ್ಟೊಂದು ಕಾತುರದಿಂದ ನನ್ನ ಮಗಳ ಮದುವೆ ಮಾಡಬೇಕು ಅಂತ ಕಾದಿದ್ದೆ, ಅದಕ್ಕೆ ಅಪಶಕುನ ಅನ್ನೋ ರೀತಿ ನೀನು ಎಡಗಡೆಯಿಂದ ಹೂ ಕೊಟ್ಟಿದ್ದೀಯಾ ಅಂತ ತುಂಬ ಆಲೋಚಿಸ್ತಾ, ಹಾಗೆ ಅವಳು ಕಣ್ಣನ್ನು ಚೆಲ್ಲಿ ನೀರು ತುಂಬಿರುತ್ತೆ. ಒಬ್ಬ ತಾಯಾದವಳು ತನ್ನ ಮಗಳನ್ನ
ಮನೆಗೆ ತುಂಬಿ ಬೇರೆ ಮನೆಗೆ ಕಳಿಸ್ಬೇಕಾದ್ರೆ ತುಂಬ ಕಷ್ಟಪಡ್ತಾ ಇರ್ತಾಳೆ. ಯಾಕಂದರೆ 22 ವರ್ಷ ಬೆಳೆದಂಥ ಮಗಳನ್ನು ಸಡನ್ನಾಗಿ ಇನ್ನೊಬ್ಬರು ಮನೆಗೆ ಕಳಿಸ್ಬೇಕು ಅಂತಂದಾಗ ತಾಯಿಗಾಗೋ ಸಂಕಟನೇ ಬೇರೆ. ಅದನ್ನು ಅರಿತವ್ರಿಗೆ ಮಾತ್ರ ಗೊತ್ತು ಆ ಸಂಕಟ ಎಷ್ಟು ಕ್ರೂರವಾಗಿರುತ್ತೆ ಅಂತ. ಹಾಗೆ ಅನುರಾಧ, ಆದರೂ ದೇವ್ರೆ ತಪ್ಪಾಯಿತು, ಏನೇ ತಪ್ಪಿದ್ರು ನಾನು ತಪ್ಪು ಕಾಣಿಕೆಯನ್ನು ನಿನಗೆ ಹಾಕ್ತೀನಪ್ಪ, ದಯವಿಟ್ಟು ಈ ಮದುವೆಯಲ್ಲಿ ಯಾವುದೇ ಕೆಟ್ಟದ್ದಾಗದೇ ಇರೋ ರೀತಿ ನೋಡ್ಕೊಳ್ಳಪ್ಪ ಅಂತ ಹೇಳಿ ದೇವರಿಗೆ ಕೈ ಮುಗಿದು ಅಡ್ಬಿದ್ದು ಅಲ್ಲಿಂದ ಹೊರಟು ಬಂದು ರಾಮೇಗೌಡ್ರ ಹತ್ರ ಮಾತಾಡ್ತಾಳೆ. ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆಯಾ, ಎಲ್ರಿಗೂ ಎಲ್ಲವನ್ನು ಕೊಟ್ರಾ, ನೀವು ಓಲಗ್ದವ್ರಿಗೆಲ್ಲ ಅಡ್ವಾನ್ಸ್ ಕೊಟ್ರಾ, ಭಟ್ರಿಗೆಲ್ಲ ದುಡ್ಡು ಕೊಟ್ರಾ? ರಾಮೇಗೌಡರು, ನೀನು ಯಾಕೆ ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಗೋತೀರಾ, ಓಲ್ಗ ಡೋಲು ಎಲ್ರಿಗೂ ಕೂಡ ನಾನು ಪೂರ್ತಿ ಅಮೌಂಟ್ನೇ ಕೊಟ್ಟಿದ್ದೀನಿ, ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ, ನೀನು ಆರಾಮಾಗಿರು. ನೋಡಲಿ ಎಷ್ಟೊಂದು ಬೇವ್ರ್ತಾ ಇದೆಯಾ, ಮಗಳು ಮದುವೆ ಮಾಡ್ತಾ ಇದೆಯಾ ಅಥವಾ ಕೆಲಸ ಮಾಡ್ತಾ ಇದೆಯಾ ಗತ್ತೇಲಿ ಅಂತ ಗೊತ್ತಾಗ್ತಾ ಇಲ್ಲ, ಇಷ್ಟೊಂದು ಯಾವತ್ತೂ ಬೇವ್ರ್ತಾ ಇರಲಿಲ್ಲ, ನೀನು ಆರಾಮಾಗಿರು, ಟೆನ್ಷನ್ ತೊಗೋಬೇಡ. ಟೆನ್ಷನ್ ತಗೊಂಡ್ರೆ ಯಾವುದೂ ಕೂಡ ಆರಾಮಾಗಿ ಆಗಲ್ಲ, ಆಗೋದು ಕೂಡ ಏನೋ ಕೆಟ್ಟದ್ದಾಗುತ್ತೇನೋ ಅಂತ ಅನಿಸುತ್ತೆ. ನೀನು ಟೆನ್ಷನ್ ತೊಗೋತಾ ಇರೋದು ನೋಡಿದ್ರೆ ನಿನ್ನ ಮುಖದಲ್ಲಿ ಎದ್ದು ಕಾಣಿಸ್ತಾ ಇದೆ. ಬಂದು ಜನಗಳು ಏನು ಅನ್ಕೊಳ್ಳಲ್ಲ, ಏನಾಯ್ತಪ್ಪ ಏನು ಅಂತ, ನೀನು ಆರಾಮಾಗಿರೋದನ್ನ ಕಲಿ ಅಂತ ಹೇಳ್ತಾರೆ. ಅನುರಾಧ ಸರಿ ಎಂದು ಬಂದವ್ರನ್ನೆಲ್ಲರೂ ಬನ್ನಿ, ಇವಾಗ ಬಂದ್ರಾ, ಚೆನ್ನಾಗಿದ್ದೀರಾ, ನಡೀರಿ, ಊಟ ಮಾಡಿ ನಡೀರಿ ಅಂತ ಹೇಳಿ ಎಲ್ರಿಗೂ ಆಧಾರದಿಂದ ಸ್ವಾಗತ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಹಾಗೆ ಅಕ್ಷತೆ ಹಾಕಿ ಅವ್ರನ್ನ ಸ್ವಾಗತ ಮಾಡಿ ಊಟಕ್ಕೆ ಕೂರಿಸಿ ಊಟ ಮಾಡಿಸಿ ಅಲ್ಲಿಂದ ರಿಸೆಪ್ಷನ್ಗೆ ಹೆಣ್ಣು ಗಂಡನ ಜೊತೆ ಫೋಟೋ ತಗೊಳ್ಳಿ ಅಂತ ಎಲ್ಲರೂ ಕೂಡ ಬಂದವರೆಲ್ಲರೂ ನಡೀರಿ, ಮದುಮಕ್ಳ ಜೊತೆ ನೀವು ಕೂಡ ಫೋಟೋ ತಗೊಳ್ಳಿ, ನೀವು ಬಂದಿದ್ದೀರಾ ಅಂತ ಎಲ್ರಿಗೂ ನೆನಪಾಗುತ್ತೆ ಅಲ್ವಾ, ಆ ಫೋಟೋಗಳು ನೋಡಿದಾಗ ಇವರು ಬಂದಿದ್ರಲ್ವಾ, ನೀವು ಬಂದಿದ್ದ ಆ ಕ್ಷಣನ ಮರೆಯೋಕ್ಕೆ ಯಾರೂ ಇಷ್ಟಪಡಲ್ಲ ಅಲ್ವಾ, ನಡೀರಿ ಎಂದು ಎಲ್ಲರೂ ಫೋಟೋ ಕಳಿಸಿ ಫೋಟೋ ತೆಗೆಸ್ಕೊತಾ ಇರ್ತಾಳೆ. ಇತ್ತ ಶ್ರುತಿ ಓಡಾಡ್ತಾ ನವನೀತ್ ಫ್ರೆಂಡ್ಸ್ ಕಣ್ಣಿಗೆ ಬೀಳ್ತಾಳೆ. ಅದನ್ನು ನೋಡಿದ ನವನೀತ್ ಫ್ರೆಂಡ್ಸ್ ತುಂಬ ಜನ ಇರ್ತಾರೆ, ನವನೀತ್ ಫ್ರೆಂಡ್ಸ್ ರಿಚ್ ಆಗಿರ್ತಾರೆ, ಬಟ್ ನವನೀತ್ ಅಷ್ಟು ಒಳ್ಳೆಯವರಾಗಿರಲ್ಲ, ಅವರು ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ಗಳಿದ್ದರೂ ಕೂಡ ಶ್ರುತಿನ ನೋಡಿ ನಿಜವಾಗ್ಲೂ ದಂತದ ಬೊಂಬೆ ಥರ ಇದ್ದಾಳಲ್ವನೋ, ಮದುವೆ ಹುಡುಗಿಗಿಂತ ಈ ಹುಡುಗಿ ಸಖತ್ತಾಗಿದ್ದಾಳೆ ಅಂತ ಮಾತಾಡ್ತಾ ಇರ್ತಾರೆ. ಹಾಗೆ ಬಂದು ನವನೀತ್ ಹತ್ರ, ಯಾರ ಮಗ ಈ ಹುಡುಗಿ ಇಷ್ಟೊಂದು ಚೆನ್ನಾಗಿದ್ದಾಳೆ, ಮದುವೆ ಮಾಡಿಸ್ಕೊಡ್ತಾರ ಹೇಗೆ ಕೇಳಿ ನೋಡು, ನನಗೂ ಆ ಹುಡುಗಿ ನೋಡಿದ್ರೆ ತುಂಬ ಇಷ್ಟ ಆಗ್ತಾಯಿದೆ. ನವನೀತ್, ಸುಮ್ಮನೆ ಹೊರ್ಟೋಗ್ರೋ, ಏನರೋ ನಿಮ್ಮದು ದಾಂಧಲೆ, ಈ ಮದುವೆ ಮನೇಲಿ ಬಂದು ಕೀಟ್ಲೆ ಮಾಡ್ತಾಯಿದ್ದೀರಾ ಹೇಗೆ ಅಂತಾರೆ. ಇಲ್ಲ ಮಗ, ನಿಜವಾಗ್ಲೂ ಆ ಹುಡುಗಿ ಸಖತ್ತಾಗಿದ್ದಾಳೆ, ನಿಜ, ನೀವು ಮದುವೆ ಮಾಡಿಸ್ಕೊಡ್ತೀನಿ ಅಂತಂದರೆ ಬೇಕಾದ್ರೆ ನಾನು ಇಲ್ಲೇ ತಾಳಿ ಕಟ್ಟೋಕ್ಕೂ ರೆಡಿ ಅಂತ ಹೇಳ್ತಾರೆ. ನವನೀತ್, ಯಾರೋ ಆ ಹುಡುಗಿ, ಎಲ್ಲಿದ್ದಾಳೋ, ನೀವು ಈ ರೀತಿ ಡ್ರಾಮಾ ಮಾಡ್ತಾ ಇರೋದು ಏನೋ ಸರಿ ಅನ್ನಿಸ್ತಾ ಇಲ್ಲ, ಏನು ಅನ್ಕೊಳ್ಳಲ್ವೋ, ಇದೇನು ಸಿಟಿನಾ, ಇದು ಹಳ್ಳಿ ಕಂಡ್ರೋ, ಇದು ಹಳ್ಳಿಯಲ್ಲಿ ನಾವು ಹೇಗಿರಬೇಕು ಹಾಗೇ ಇರಬೇಕು, ಅದನ್ನು ಬಿಟ್ಟು ನೀವು ಈ ರೀತಿ ಪುಂಡ್ರು ಪೋಖ್ರಿ ಥರ ಆಟ ಆಡಿದ್ರೆ ಅದೇ ಜಗಳಗಳಾಡ್ತಾರೆ, ಒದ್ದು ಚೌಟ್ರಿಯಿಂದ ಹೊರಗಡೆ ಹಾಕ್ತಾರೆ ನಿಮ್ಮನ್ನು ಅಷ್ಟೇ. ಇಲ್ಲ ಮಗ, ನಿಜವಾಗ್ಲೂ ಹುಡುಗಿ ಅಂತಂದರೆ ತುಂಬ ಇಷ್ಟ ಆಗೋದ್ಲು ನನಗೆ, ನೋಡ್ತಾ ಇದ್ರಿ ಸುಂದರಿ ಥರ ಇದ್ದಾಳೆ, ಅವಳನ್ನ ನೋಡಿದಿದ್ರೆ ನೀನು ಇವಳನ್ನ ಮದುವೆನೇ ಆಗ್ತಾ ಇರಲಿಲ್ವೇನೋ ಅನಿಸುತ್ತೆ, ಅಷ್ಟು ಸಖತ್ತಾಗಿದ್ದಾಳೆ ಮಗ, ಯಾರೋ ಅವರು, ತೋರಿಸೋ ನಡೆಯೋ ಅಂತಾರೆ. ಆಗ ಪುರೋಹಿತರು, ಎಲ್ಲಿಗಪ್ಪ ಹೋಗ್ತಾ ಇದೆಯಾ ನವನೀತ್, ನೀವೆಲ್ಲೂ ಹೋಗೋ ಆಗಿಲ್ಲ, ನೀವಿಲ್ಲೇ ಇರಬೇಕು, ಹಸೆಮಣೆ ಬಿಟ್ಟು ಹೋಗೋ ಆಗಿಲ್ಲ. ನವನೀತ್, ಸರಿ ಪುರೋಹಿತ್ರೆ ಎಂದು ಫ್ರೆಂಡ್ಗೆ ಹೇಳ್ತಾನೆ. ಲೋ ಮಗ, ಆ ಹುಡುಗಿನ ನೀನೇ ಇಲ್ಲಿಗೆ ಕರ್ಕೊಂಡು ಬಾ, ನಾನು ಇವಾಗ ಬರೋ ಆಗಿಲ್ಲ, ಇಲ್ಲ ಅಂತಂದರೆ ನನ್ನ ಮದುವೆ ಎಲ್ಲ ಆದಮೇಲೆ ಬೇಕಾದರೆ ನಿನಗೆ ಅದ್ರ ಬಗ್ಗೆ ಯೋಚನೆ ಮಾಡೋಣ, ಆಯಿತಾ? ಫ್ರೆಂಡ್ಸ್, ಸರಿ ಆಯಿತು ಮಗ, ನೀನು ಆರಾಮಾಗಿ ಎಂಜಾಯ್ ಮಾಡು, ಹಾಗೆ ಥಮ್ಸ್ ಅಪ್, ಈ ನಿಮ್ಮ ಹುಡುಗಿಗೆ ಏನಾದರೂ ಬೊಕ್ಕೆ ಗಿಕ್ಕೆ ಕೊಡಬೇಕಾ, ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಹೇಳು, ಬೇಕಾದ್ರೆ ಕೇಕ್ ತರ್ತೀವಿ ನಾವು ಅಂತ ಹೇಳ್ತಾರೆ ನವನೀತ್. ಅದೆಲ್ಲ ಏನೂ ಬೇಡ, ಅಷ್ಟೊಂದು ಆಡಂಬರನೂ ನನಗೆ ಬೇಡ, ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡ, ನೀವು ಹೋಗಿ ಅಲ್ಲಿ ಕೂತ್ಕೊಳ್ಳಿ, ಹಾಗೆ ಬಂದಿರೋ ಅಂಥವ್ರನ್ನ ವಿಚಾರಿಸ್ಕೊಳ್ರೋ, ಊಟ ಅಡುಗೆ ಎಲ್ಲ ಹೀಗಾಗ್ತಾ ಇದೆ, ಹಾಗೆ ಎಲ್ರಿಗೂ ಊಟ ಚೆನ್ನಾಗಿದೆಯಾ, ಹೇಗೆ ಸಾಕಾಗ್ತಿದೆಯಾ, ಎಲ್ಲವನ್ನು ನೀವು ವಿಚಾರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಅವರು ಕೂಡ ಅಡುಗೆ ಮನೆ ಕಡೆ ಹೋಗಿ ಕೇಟ್ರಿಂಗ್ ಅವ್ರ ಹತ್ರ ಎಲ್ಲವನ್ನು ವಿಚಾರಿಸಿ ಎಲ್ಲ ಹೇಗಿದೆ ಅಂತ ವಿಚಾರಿಸ್ತಾ ಇರ್ತಾರೆ. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿರ್ತಾರೆ. ಇವರು ಕೇಟ್ರಿಂಗ್ ಹತ್ರ ವಿಚಾರ್ಸಕ್ಕೆ ಹೋದವರು ಅಲ್ಲೇ ಎಲ್ಲ ಟೇಸ್ಟ್ ಮಾಡ್ತಾ ಇರ್ತಾರೆ. ಎಲ್ಲವನ್ನು ಟೇಸ್ಟ್ ಮಾಡಿ, ವಾ ಅಡುಗೆ ಸಖತ್ತಾಗಿದೆ ಭಟ್ರೆ, ಎಷ್ಟು ವರ್ಷದಿಂದ ಅಡುಗೆ ಮಾಡ್ತಾಯಿದ್ರೆ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಸೂಪರಾಗಿದೆ, ನನ್ನ ಮದುವೆಗೂ ನಿಮ್ಮನ್ನೇ ಬುಕ್ ಮಾಡ್ತೀನಿ, ನಿಮ್ಮ ನಂಬರ್ ಕೊಡಿ ಅಂತ ಭಟ್ರನ್ನ ಕಾಲು ಎಳಿತಾರೆ, ರೇಗಿಸ್ತಾ ಇರ್ತಾರೆ. ಭಟ್ರು ಅಂತಾರೆ, ಏನಪ್ಪ ನಿಮ್ಮಂಥವ್ರು ಎಷ್ಟೊಂದು ಜನ ಮದುವೆ ಮಾಡಿಲ್ಲ ನಾವು, ನಮಗೆ ಕಾಲು ಎಳಿತೀರಾ, ಊಟ ಸಖತ್ತಾಗೇ ಇರುತ್ತೆ, ಯಾವತ್ತೇ ಊಟ ಮಾಡಿದರೂ ನಾವು ದೇವರಿಗೆ ಭಕ್ತಿಯಿಂದ ಕೈ ಮುಗಿದು ನಮ್ಮ ಕೆಲಸವನ್ನು ಶುರು ಮಾಡ್ತಾಯಿನಿ ನಾನು ಯಾವಾಗಲೂ ಕೂಡ
ಅದಕ್ಕೋಸ್ಕರ ಊಟ ಇಷ್ಟೊಂದು ಚೆನ್ನಾಗಿರುತ್ತೆ. ಹೌದಾ ಭಟ್ರೆ? ನಮಗಂತೂ ಗೊತ್ತಿಲ್ಲ, ಬಟ್ ಊಟ ಅಂತೂ ತುಂಬ ರುಚಿಯಾಗಿತ್ತು. ನಾವು 8-9 ಜನ ಫ್ರೆಂಡ್ಸ್ ಇದ್ದೀವಿ. ನಮ್ಮ ಮದುವೆಗಳೆಲ್ಲ ನೀವೇ ಭಟ್ರಾಗಿ ಬರಬೇಕು ಅಂತ ಇಷ್ಟಪಡ್ತೀವಿ. ಅಷ್ಟೊಂದು ರುಚಿಯಾಗಿದೆ. ಈ ಊಟಕ್ಕೆ ಫಿದಾ ಆಗದೆ ಇರೋರೇ ಇಲ್ಲ ಭಟ್ರೆ. ಸಾಕತ್ತಾಗಿದೆ ಊಟ ಅಂತೂ. ನಿಮ್ಮ ಕೈ ರುಚಿ ಯಾವುದೇ ಭಟ್ರಲ್ಲೂ ಇಷ್ಟೊಂದು ಕೈ ರುಚಿ ಬರಲ್ಲ ಅನಿಸುತ್ತೆ. ನಿಮಗೇನೋ ದೇವರು ಅನ್ನಪೂರ್ಣೇಶ್ವರಿ ರೇಖೆ ಕೊಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ